ಬಂದಿತ್ತು. ಸಂದೀಪಣ್ಣವರು ವಿವರವಾಗಿ ವೇದ, ಉಪನಿಷತ್ತು ಮತ್ತು ಶ್ರೀಮದ್ ಭಾಗವತದ ಆ ಕಪಿಲ ಮಹರ್ಷಿಗಳು ತನ್ನ ತಾಯಿ ದೇವಭೂತಿಗೆ ಈ ಭಕ್ತಿ ಯೋಗದಲ್ಲಿ ಈ ವಿಚಾರಗಳನ್ನು ತಿಳಿಸಿದ್ದಾರೆ ಅಂತ ಹೇಳ್ತಲ್ಲ. ಅವ್ರು ಹೇಳುವ ಎಲ್ಲ ಅಂಶಗಳನ್ನ ಮೆಲ್ಕಾಕಕ್ಕೆ ಹೋಗಲ್ಲ, ಯಾಕಂದ್ರೆ ಅವೆಲ್ಲವನ್ನ ಮೆಲ್ಕಾಕ್ತಾ ಹೋದ್ರೆ ಒಂದು ಉಪನ್ಯಾಸನೇ ಆಗ್ಬಿಡುತ್ತೆ. ಅಷ್ಟು ವಿಷಯಗಳನ್ನ ಬಹಳ ಚೆನ್ನಾಗಿ, ಬಹಳ ಅದ್ಭುತವಾಗಿ ನಮ್ಮ ಮುಂದೆ ಸಾದರಪಡಿಸಿದ್ದಾರೆ. ನಿಮ್ಮೆಲ್ಲ ನೋಡ್ತಾ ಇದ್ದೆ, ಒಬ್ಬೊಬ್ರು ಮೈಯೆಲ್ಲ ಕಣ್ಣಾಗಿ ಕೇಳ್ತಾ ಇದ್ರಿ, ಮತ್ತೆ ಮೈಯೆಲ್ಲ ಕಿವಿಯಾಗಿ ಕೇಳ್ತಾ ಇದ್ರಿ. ಬಹಳ ತದೇಕ ಚಿತ್ತರಾಗಿ ಸಂದೀಪಣ್ಣವರ ಉಪನ್ಯಾಸವನ್ನ, ಪ್ರವಚನವನ್ನ ಬಹಳ ಭಕ್ತಿಯಿಂದ ಆಲಿಸ್ತಾ ಇದ್ರಿ. ನಿಜವಾಗಿ ಬಹಳ ಸಂತೋಷ ಆಯಿತು. ಅವರು ಎಂತೆಂಥ ಅನೇಕ ವಿಚಾರಗಳನ್ನ ತಿಳಿಯಪಡಿಸಿದ್ದಾರೆ. ಅದರೊಟ್ಟಿಗೆ ದಿವ್ಯತ್ರಯವನ್ನು ಮತ್ತೆ ತಂದರು. ಅಂದ್ರೆ ದಿವ್ಯತ್ರಯರು ಅಂದ್ರೆ ಭಾಗವತ ಮತ್ತು ದಿವ್ಯತ್ರಯರು ಅವರ ಅಲ್ಲಿಂದ ವೇದ ಉಪನಿಷತ್ತಿನ ಆರಂಭವಾಗಿ ಇಲ್ಲಿಯವರೆಗೂ ಸಹ ಆ ಜೀವ ಶಿವ ಸೇವೆ ಅನ್ನುವಂಥದ್ದು ಯಾವುದೇ ರೀತಿ ನಡೀತಾ ಇದೆ, ಅದನ್ನು ಶ್ರೀರಾಮಕೃಷ್ಣ ಜೀವನ, ಸ್ವಾಮಿ ವಿವೇಕಾನಂದ ಜೀವನ ಮತ್ತು ಸ್ವಾಮಿ ಕಲ್ಯಾಣಜಿಯವರ ಜೀವನ, ಸ್ವಾಮಿ ಅಖಂಡಾನಂದಜಿಯವರ ಜೀವನ ಮತ್ತು ಸ್ವಾಮಿ ವಿವೇಕಾನಂದರ ಜೀವನ, ಹೀಗೆ ಅನೇಕ ಸಂತ ಮಹಾತ್ಮರ ಜೀವನದ ಘಟನೆಗಳ ಮೂಲಕ ಆ ಜೀವ ಶಿವ ಸೇವಾ ತತ್ವವನ್ನ ಬಹಳ ಚೆನ್ನಾಗಿ ಪೂಜ್ಯ ಅಣ್ಣವರು ತಿಳಿಯಪಡಿಸಿದ್ದಾರೆ. ಮತ್ತೆ ನಾವು ಅವರು ಕೊನೆಯಲ್ಲಿ ಹೇಳಿದ್ರಲ್ಲ, ಸೇವೆ ಅಥವಾ ಆ ಒಂದು ಸೇವಾ ಮನೋಭಾವನ ಗೌರವದಿಂದ ಮಾಡಬೇಕು ಅಂತ. ಯಾಕಂದ್ರೆ ಆ ಭಗವಂತ ನಮ್ಗೆ ಅವಕಾಶ ಕೊಟ್ಟಿದ್ದಾನಲ್ಲ ಅಂತ ನಾವು ಅತ್ಯಂತ ಪ್ರೀತಿಯಿಂದ ಮಾಡಬೇಕು ಅಂತ ಸ್ವಾಮೀಜಿಯವ್ರ ಹತ್ರ ಹೇಳ್ತಾ ಇದ್ವಿ. ಇಡಿಯೋ ಬಡವ ಅಂತ ಹೇಳ್ಬಾರ್ದು, ಭಗವಂತ ನಮ್ಗೆ ಕೊಟ್ಟಿದ್ದಾನ ಅವಕಾಶವನ್ನ ಅದನ್ನ ಬಳಸ್ಕೋಬೇಕು ಅಂತ ಬಹಳ ಚೆನ್ನಾಗಿ ಅಣ್ಣ ತಿಳಿಸಿದ್ದಾರೆ. ಮತ್ತೆ ಅಹೇತುಕ ಭಕ್ತಿಯ ಬಗ್ಗೆ, ಗೋಪಿಯರ ಗೋಪಿಕಾ ಗೀತೆಯಲ್ಲಿ ಬರುವಂತ ಅಹೇತುಕ ಭಕ್ತಿಯ ಬಗ್ಗೆ ತಿಳಿಸಿದ್ದಾರೆ. ಮತ್ತೆ ಅದಕ್ಕೆ ಬರೀದ್ರು, ಫಸ್ಟಿಗೆ ಅವ್ರು ಆರಂಭ ಮಾಡಿದಾಗ ಹೇಳಿದ್ರು, ಸುಮ್ಮನೆ ಭಗವಂತನ ಕರೆದ್ರೆ ಬರಲ್ಲ, ಅದಕ್ಕೆ ಸ್ವಾಮಿ ಪುರುಷೋತ್ತಮಾಂಜಿ ಹೇಳಿದಲ್ಲ, ಬರಿದೇ ಕರೆಯೇ ನೀ ಬಾರದಿರುವೆ, ಪರಮ ಪ್ರೇಮ ನಿಮ್ ಕರೆತರೆ ಬರುವೆ. ಆಮೇಲೆ ಇನ್ನೊಂದು ಹಾಡಲ್ಲಿ ಬರುತ್ತದೆ, ತ್ಯಾಗ ಸೇವೆ ನಿಮ್ಮ ನಾಡ ಭಾಗ್ಯವೆಂದು ನಂಬಿ ನಡೆ, ಭೋಗ ಯೋಗ ಸಿದ್ಧವೆಂದ ಯೋಗಿ ವರ್ಣೆ ಬಂದಿದೆ. ಹೀಗೆ ಅನೇಕ ಭಜನೆಗಳಲ್ಲಿ, ಅನೇಕ ಸದ್ಗ್ರಂಥಗಳಲ್ಲಿ ಜೀವ ಶಿವ ಸೇವೆಯ ಬಗ್ಗೆ ಬಹಳ ವಿಶೇಷವಾಗಿ ಹೇಳಲಾಗಿದೆ. ಹಾಗಾಗಿ ಇವತ್ತು ಈ ಜೀವ ಶಿವ ಸೇವಾ ತತ್ವವನ್ನ ವಿಶೇಷವಾಗಿ ರಾಮಕೃಷ್ಣ ಆಶ್ರಮ ಮತ್ತು ಶಾರದಾ ಆಶ್ರಮಗಳು ಬಹಳ ಚೆನ್ನಾಗಿ ನಡೆಸ್ಕೊಂಡು ಹೋಗ್ತಾ ಇದೆ. ಇವತ್ತು ನಮ್ಮ ಆಶ್ರಮದಲ್ಲಿ ಪ್ರತಿ ತಿಂಗಳು ಆರ್ಥಿಕವಾಗಿ ಹಿಂದುಳಿದ ಬಡ ಕುಟುಂಬಗಳಿಗೆ ಆಹಾರ ಕಿಟ್ಟನ್ನು ಕೊಡಲಾಗ್ತದೆ. ಈ ತರ ಅನೇಕ ಚಟುವಟಿಕೆಗಳನ್ನ ಮಾಡುವ ಮೂಲಕ ಜೀವ ಶಿವ ಸೇವಾ ತತ್ವವನ್ನು ಅತ್ಯಂತ ಅಚ್ಚುಕಟ್ಟಾಗಿ ಶ್ರೀ ಶಾರದಾಶ್ರಮ ಪಾಲಿಸ್ತಾ ಇದೆ ಅಂತ ಹೇಳ್ಬೋದು. ಪೂಜ್ಯ ಅಣ್ಣವರಿಗೆ ಎಲ್ಲರ ಪರವಾಗಿ ಜೋರ ಚಪ್ಪಾಳೆಯೊಂದಿಗೆ ಪ್ರತಿ ವರ್ಷದ ಭಾಗವತ ಸಪ್ತಾಹಕ್ಕೆ ಅವರು ಬರುವ ಹಾಗೆ ಆಗಲಿ ಅಂತ ನಾನು ದಿವ್ಯತ್ರಯದಲ್ಲಿ ಪ್ರಾರ್ಥನೆ ಮಾಡ್ತೇನೆ. ಅದೇ ರೀತಿಯಲ್ಲಿ ಇವತ್ತಿನ ಕಾರ್ಯಕ್ರಮದಲ್ಲಿ ದಿವ್ಯ ಸಾನ್ನಿಧ್ಯವನ್ನು ವಹಿಸಿದ ಹುಬ್ಬಳ್ಳಿಯ ಶ್ರೀಮಾತಾ ಆಶ್ರಮದ ಅಧ್ಯಕ್ಷರಾದ ಪರಮ ಪೂಜ್ಯ ಮಾತಾಜಿ ತೇಜಮಯಿ ಅವರಿಗೆ ಸಹ ಭಕ್ತಿಯಿಂದ ಗೌರವಪೂರ್ವಕ ವಂದನೆಗಳೊಂದಿಗೆ ಕೃತಜ್ಞತೆಗಳನ್ನು ತಿಳಿಸ್ತೇನೆ. ಅದೇ ರೀತಿಯಲ್ಲಿ ಪೂಜ್ಯ ಮಾತಾಜಿಯವರಿಗೂ ಮತ್ತು ಆಗಮಿಸಿರುವ ನೀವೆಲ್ಲರಿಗೂ ಸಹ ಅತ್ಯಂತ ಭಕ್ತಿಪೂರ್ವಕವಾಗಿ ನಾನು ನಮಸ್ಕಾರಗಳನ್ನ, ಧನ್ಯವಾದಗಳನ್ನು, ಕೃತಜ್ಞತೆಗಳನ್ನು ತಿಳಿಸ್ತೇನೆ. ನಾಳೆ ಎಂದಿನಂತೆ ಶ್ರೀಮದ್ ಭಾಗವತ ಸಪ್ತಾಹ ಕಾರ್ಯಕ್ರಮದ 4ನೇ ದಿನದ ಕಾರ್ಯಕ್ರಮ ಮುಂದುವರಿಯುತ್ತೆ. ಪೂಜ್ಯ ಮಾತಾಜಿಯವರಿಂದ, ತೇಜಮಯಿ ಮಾತಾಜಿಯವರಿಂದ 5 ಭಜನೆ ಆರಂಭ ಆಗುತ್ತೆ. ದಯವಿಟ್ಟು ಎಲ್ಲ ಭಕ್ತರು, ಅದಕ್ಕೆ ಸ್ವಾಮಿ ಪುರುಷೋತ್ತಮ ಹೇಳ್ತಾ ಇದ್ರು, ಭಜನೆ ಅರ್ಥ ಆದ್ರೆ ಪ್ರವಚನ ಬೇಕಿಲ್ಲ ಅಂತ.